ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಆಭಾಮಂಡಲದ ರಹಸ್ಯ. ಶರೀರ ಹಾಗೂ ಓರಾ ಈ ಎರಡರಲ್ಲಿ ಯಾವ ರೀತಿಯ ಸಂಬಂಧವಿದೆ ಎನ್ನುವುದನ್ನು ಇಂದು ತಿಳಿದುಕೊಳ್ಳೋಣ. ಪರಂ ಶಾಂತಿ. ನಮ್ಮ ಸುತ್ತಮುತ್ತಲೂ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಎನರ್ಜಿ ಫೀಲ್ಡ್ ಆವರಿಸಿಕೊಂಡಿರುತ್ತದೆ ಹಾಗೂ ಅದು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತಿರುತ್ತದೆ. ಈ ಕಣ್ಣಿಗೆ ಕಾಣದ ಶಕ್ತಿಯು ನಮ್ಮ ಭಾವನೆಗಳು, ಅನುಭವಗಳು, ನಮ್ಮ ವಿಚಾರಗಳಿಂದ ಅದು ಆಕಾರವನ್ನು ತಳೆಯುತ್ತಾ ಹೋಗುತ್ತದೆ. ಈ ಶಕ್ತಿಯ ಅಥವಾ ಈ ಎನರ್ಜಿಯ ಫೀಲ್ಡನ್ನು ನಾವು ಓರಾ ಅಥವಾ ಆಭಾಮಂಡಲ ಎನ್ನುತ್ತೇವೆ. ಇದು ನಮ್ಮ ಶರೀರದ ಸುತ್ತಲೂ ಇರುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಫೀಲ್ಡ್ ಆಗಿದೆ. ಅದು ಒಂದು ಸೂಕ್ಷ್ಮ ರೀತಿಯಲ್ಲಿ ನಮ್ಮ ಶರೀರವನ್ನು ಆವರಿಸಿಕೊಂಡಿರುತ್ತದೆ. ಒಂದಂತೂ ಸ್ಪಷ್ಟವಾದ ವಿಚಾರ, ನಮ್ಮ ಓರಾ ನಮ್ಮ ಭಾವನೆ, ನಮ್ಮ ವಿಚಾರಗಳಿಗೆ ಅನುಗುಣವಾಗಿ ಬದಲಾಗುತ್ತಿರುತ್ತದೆ. ನಾವು ಏನನ್ನು ಯೋಚಿಸುತ್ತೇವೆಯೋ ಆ ಯೋಚನೆಯೇ ನಾವಾಗಿರುತ್ತೇವೆ. ನಮ್ಮ ವಿಚಾರಗಳ ನೇರ ಪ್ರಭಾವ ನಮ್ಮ ಓರಾದ ಮೇಲೆ ಬೀಳುತ್ತದೆ. ಹೀಗಾಗಿ ನಾವು ನಮ್ಮ ವಿಚಾರಗಳನ್ನು ಒಂದು ಸಕಾರಾತ್ಮಕ ಹಾಗೂ ಉಚ್ಚತಮ ಸ್ಥಿತಿಯಲ್ಲಿ ಇಡಬೇಕು. ಈ ಒಂದು ಕಾರಣದಿಂದಲೇ ಚಿತ್ರಗಳಲ್ಲಿ ನಾವು ಸಾಧು ಸಂತರ ಓರಾ ಶ್ವೇತ ಬಣ್ಣದಲ್ಲಿ ತೋರಿಸುವುದನ್ನು ನೋಡಿರುತ್ತೇವೆ. ಓರಾದ ಬಣ್ಣ ವಿಚಾರಗಳ ಮೇಲೆ ಅವಲಂಬಿಸಿರುತ್ತದೆ. ನಾವು ಕೋಪದಲ್ಲಿದ್ದಾಗ ನಮ್ಮ ಓರಾ ಕೆಂಪು ಬಣ್ಣಕ್ಕೆ ತಿರುಗಿರುತ್ತದೆ. ನೆಗೆಟಿವ್ ವಿಚಾರಗಳು ಇದ್ದಾಗ ನಮ್ಮ ಓರಾ ಕಪ್ಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಯಾವುದೇ ರೀತಿಯ ಸಕಾರಾತ್ಮಕ ವಿಚಾರಗಳಿದ್ದಲ್ಲಿ ಓರಾ ಹಸಿರು ಬಣ್ಣಕ್ಕೆ ಬರುತ್ತದೆ. ಕ್ರಿಯೇಟಿವ್ ಆತ್ಮಗಳ ಓರಾ ಲೈಟ್ ಬ್ಲೂ ಬಣ್ಣದಲ್ಲಿರುತ್ತದೆ. ನಾವು ಧ್ಯಾನದಲ್ಲಿದ್ದಾಗ, ಥಾಟ್ಲೆಸ್ ಸ್ಥಿತಿಗೆ ಬಂದಾಗ ನಾವು ಆಗ ಸಂಪೂರ್ಣ ಆಲ್ಮೈಟಿ ಅಥಾರಿಟಿಯ ಸ್ಮರಣೆಯಲ್ಲಿ ಇರುತ್ತೇವೆ. ಆಗ ನಮ್ಮ ಓರಾ ಬಿಳಿಯ ಬಣ್ಣಕ್ಕೆ ಬರುತ್ತದೆ. ಆತ್ಮವು ಎಲ್ಲೆಡೆ ಆನಂದವನ್ನು ಹರಡುತ್ತಿರುತ್ತದೆ. ಆಗ ಅದರ ಓರಾ ಪಿಂಕ್ ಬಣ್ಣದಲ್ಲಿರುತ್ತದೆ. ಓರಾದ ಆಕಾರ ಕೆಲವು ಇಂಚುಗಳಿಂದ 100 ಫೀಟ್ವರೆಗೂ ಸಹ ಇರುತ್ತದೆ. ತ್ಯಾಗ ತಪಸ್ಸನ್ನು ಮಾಡುವಂತಹ ಆತ್ಮರ ಓರಾ 10 ರಿಂದ 20 ಫೀಟ್ ತನಕ ಸುತ್ತಲೂ ಹರಡಿಕೊಂಡಿರುತ್ತದೆ. ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮರು ಸಕಾರಾತ್ಮಕ ಆತ್ಮರಾಗಿದ್ದು ಭೂಮಿಯ ಮೇಲೆ ಆಶ್ರಮ, ಮಠ, ಮಂದಿರಗಳೊಂದಿಗೆ ಅವರ ಸಂಪರ್ಕವಿರುತ್ತದೆ. ಅವರು ತಮ್ಮ ಓರಾ ಎಲ್ಲೆಡೆ ಹರಡಿ ಆಶ್ರಮಗಳ ರಕ್ಷಣೆಯನ್ನು ಮಾಡುತ್ತಿರುತ್ತಾರೆ ಹಾಗೂ ಅಲ್ಲಿಯ ನಕಾರಾತ್ಮಕತೆಯನ್ನು ತೆಗೆದುಬಿಡುತ್ತಾರೆ ಎಂದು ಬಾಪೂಜಿಯವರು ನಮಗೆ ಮೊದಲೇ ಬೋಧಿಸಿದ್ದಾರೆ. ಇಂದಿನ ದಿನಗಳಲ್ಲಿ ಸಕಾರಾತ್ಮಕ ಮಠಗಳನ್ನು ಹುಡುಕುವುದು ಬಹಳ ಕಷ್ಟದ ಮಾತಾಗಿದೆ. ಏಕೆಂದರೆ ಇಂದು ಜಗತ್ತು ತಮೋಪ್ರಧಾನತೆಗೆ ಬಂದುಬಿಟ್ಟಿದೆ. ಇಂದು ಮಠಗಳಲ್ಲಿಯೂ ಸಹ ಕೋಪ, ದ್ವೇಷ, ಕಾಮ ಇಂತಹ ನೆಗೆಟಿವ್ ವಿಚಾರಗಳು ಪ್ರವೇಶ ಮಾಡಿಬಿಟ್ಟಿವೆ. ಸಕಾರಾತ್ಮಕತೆಯಿಂದ ಕೂಡಿದ ಮಠಗಳು ಹಿಮಾಲಯದ ಎತ್ತರದಲ್ಲಿದೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಪಾಸಿಟಿವಿಟಿ ಮತ್ತು ಎತ್ತರದ ಸ್ಥಾನ, ಉಚ್ಚತಮ ಸ್ತರ ಇದರಲ್ಲಿ ಯಾವ ಸಂಬಂಧವಿದೆ ಎಂಬುದನ್ನು ತಿಳಿಯೋಣ. ಯಾರೇ ಆಗಲಿ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ಅಥವಾ ಕೂಗುವಾಗ ಆಕಾಶದ ಕಡೆ ಮುಖ ಮಾಡುತ್ತಾರೆ. ಮೇಲೆ ವಾಯು ತತ್ವವಿದೆ ಹಾಗೂ ಅದರಲ್ಲಿ ಅಗ್ನಿ ತತ್ವವೂ ಅಡಗಿದೆ. ಎತ್ತರಕ್ಕೆ ಹೋದಷ್ಟು ಅಗ್ನಿ ತತ್ವದ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಇನ್ನೂ ಎತ್ತರಕ್ಕೆ ಮೇಲೆ ಹೋದಂತೆ ಆಕಾಶ ತತ್ವದ ಕ್ವಾಂಟಿಟಿ ಹೆಚ್ಚಾಗುತ್ತದೆ. ಅತಿ ಹೆಚ್ಚು ಮೇಲೆ ಹೋದಷ್ಟು ನೆಗೆಟಿವಿಟಿ ಅನ್ನುವುದು ಕಡಿಮೆ ಆಗುತ್ತಾ ಹೋಗುತ್ತದೆ ಹಾಗೂ ಪಾಸಿಟಿವಿಟಿ ಹೆಚ್ಚುತ್ತದೆ. ಆದ್ದರಿಂದ ಭೂಮಿಯಿಂದ 10 ಕಿಲೋಮೀಟರ್ ಮೇಲಿನವರೆಗಷ್ಟೇ ನೆಗೆಟಿವಿಟಿ ಇದೆ. ಲೌಕಿಕದ ಮಾಯೆಯಲ್ಲಿ ತೊಡಗಿಸಿಕೊಂಡಂತಹ ಆತ್ಮರು ಅವುಗಳು ಹೆಚ್ಚು ಮೇಲೆ ಹೋಗುವುದಿಲ್ಲ. ಹೀಗಾಗಿ
200 ಕಿಲೋಮೀಟರ್ವರೆಗೆ ವಾಯುಮಂಡಲವು ಸಂಪೂರ್ಣ ನೆಗೆಟಿವ್ ಆಗಿರುತ್ತದೆ. ಇನ್ನೂ ಮೇಲೆ 500 ಕಿಲೋಮೀಟರ್ವರೆಗೆ ಮೇಲೆ ಹೋದರೆ ನೆಗೆಟಿವಿಟಿ ಸಾಕಷ್ಟು ಕಡಿಮೆ ಆಗುತ್ತಾ ಹೋಗುತ್ತದೆ. 1000 ಕಿಲೋಮೀಟರ್ಗಳಿಂದ ಮೇಲೆ ಹೋದಷ್ಟು ಅಲ್ಲಿ ಪಾಸಿಟಿವ್ ಆದಂತಹ ಆತ್ಮಗಳು ಒಂದು ಗೋಳವನ್ನು ಮಾಡಿಕೊಂಡು ಸಮೂಹದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ತಪಸ್ಸನ್ನು ಮಾಡುತ್ತಿರುತ್ತಾರೆ. ಆ ಆತ್ಮರ ಗೋಳಗಳು ಪಿಂಕ್ ಹಾಗೂ ಲೈಟ್ ಬ್ಲೂ ಹಾಗೂ ಹಸಿರು ಮತ್ತು ಬಿಳಿಯ ಬಣ್ಣದಲ್ಲಿ ಇರುತ್ತವೆ. ನಕಾರಾತ್ಮಕ ಕಪ್ಪು ಬಣ್ಣದ ಓರಾ ಇರುವ ಭೂತ ಪ್ರೇತ ಆತ್ಮಗಳು ಈ ಬಣ್ಣಗಳಲ್ಲಿ ಬರುವುದಿಲ್ಲ. ಈ ಬಣ್ಣದ ಪಾಸಿಟಿವ್ ಶಕ್ತಿಯನ್ನು ಸಹಿಸುವ ಶಕ್ತಿ ಭೂತ ಪ್ರೇತ ಆತ್ಮಗಳಿಗೆ ಇರುವುದಿಲ್ಲ. ಪವರ್ಫುಲ್ ವೈಟ್ ಓರಾದ ಬಳಿ ಗುರುತ್ವಾಕರ್ಷಣ ಶಕ್ತಿ ಹಾಗೂ ಚುಂಬಕೀಯ ಶಕ್ತಿ ಹೆಚ್ಚಾಗಿರುತ್ತದೆ. ಹೀಗಾಗಿ ನೆಗೆಟಿವ್ ಆತ್ಮಗಳು ಈ ಓರಾದ ಹತ್ತಿರ ನಾವು ಹೋದರೆ ಎಲ್ಲಿ ಮುಕ್ತವಾಗಿ ಬಿಡುತ್ತೇವೆಯೋ ಎಂಬ ಭಯದಿಂದ ಈ ಓರಾದ ಬಳಿ ಬರುವುದೇ ಇಲ್ಲ. ನಕಾರಾತ್ಮಕ ಓರಾ ಶಕ್ತಿ ಇರುವಂತಹ ಆತ್ಮಗಳು ನಕಾರಾತ್ಮಕ ಶಕ್ತಿ ಆತ್ಮಗಳನ್ನೇ ಆಕರ್ಷಣೆ ಮಾಡಿಕೊಂಡು ತಮ್ಮ ಸಮೂಹವನ್ನು ದೊಡ್ಡದಾಗಿ ಮಾಡಿಕೊಳ್ಳುತ್ತವೆ ಹಾಗೂ ತಮ್ಮ ಕಾಮ ವಿಕಾರಗಳನ್ನು ಇತರ ಆತ್ಮಗಳಿಂದ ಸಂತೃಪ್ತಿಗೊಳಿಸಿಕೊಳ್ಳುತ್ತಿರುತ್ತವೆ. ಹೀಗಾಗಿ ನಾವು ಇಂತಹ ನೆಗೆಟಿವ್ ವೈಬ್ರೇಷನ್ನಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಅದಕ್ಕಾಗಿ ನಾವು ಓರಾ ಸೀಲ್ ಮಾಡುವುದನ್ನು ಕಲಿಯಬೇಕು. ಬಾಪೂಜಿಯವರು ಓರಾ ಸೀಲ್ ಮಾಡುವುದನ್ನು ಯಾವ ರೀತಿ ಹೇಳಿದ್ದಾರೆ ಎಂಬುದನ್ನು ಈಗ ತಿಳಿಯೋಣ. ನಮ್ಮ ವಿಚಾರಗಳಿಂದಾಗಿ ನಮ್ಮ ಓರಾ ಕ್ರಿಯೇಟ್ ಆಗುತ್ತದೆ. ಹೀಗಾಗಿ ವಿಚಾರಗಳ ಮಾಧ್ಯಮದಿಂದಲೇ ನಾವು ನಮ್ಮ ಆಭಾಮಂಡಲವನ್ನು ಅಥವಾ ಓರಾ ಅನ್ನು ಸೀಲ್ ಮಾಡಿಕೊಳ್ಳಬೇಕು. ನಾವು ನಮ್ಮ ಇಮ್ಯಾಜಿನೇಷನ್ ಹಾಗೂ ಕಲ್ಪನೆಯ ಮುಖಾಂತರ ನಮ್ಮ ಸುತ್ತಮುತ್ತಲೂ ಬಿಳಿಯ ವೈಟ್ ಲೈಟ್ ಆವರಿಸಿಕೊಂಡಿದೆ. ನಾನೊಂದು ಬಿಳಿಯ ಬಣ್ಣದ ಗೋಳದ ಮಧ್ಯದಲ್ಲಿ ಸುರಕ್ಷಿತವಾಗಿದ್ದೇನೆ. ಈ ಗೋಳವು ಪರಮತತ್ವ ಹಾಗೂ ಪರಮ ಪ್ರಕಾಶದಿಂದ ನಿರ್ಮಿತವಾಗಿದೆ ಹಾಗೂ ನಾನು ಅದರೊಳಗೆ ಸಂಪೂರ್ಣ ಸುರಕ್ಷಿತವಾಗಿದ್ದೇನೆ ಎಂದು ಕಲ್ಪನೆ ಮಾಡಿಕೊಳ್ಳಬೇಕು. ಈಗ ನನ್ನೊಂದಿಗೆ ಆಲ್ಮೈಟಿ ಅಥಾರಿಟಿ ಬೇಹದ್ನ ದಾದಾಜಿ ನನ್ನೊಂದಿಗೆ ಈ ಪರಮ ಪ್ರಕಾಶದ ಗೋಳದಲ್ಲಿ ಇದ್ದಾರೆ ಹಾಗೂ ನನ್ನ ಮೇಲೆ ನಿರಂತರವಾಗಿ ಪರಮ ಪ್ರಕಾಶವನ್ನು ಸುರಿಸುತ್ತಿದ್ದಾರೆ ಎಂದು ಕಲ್ಪಿಸುತ್ತಾ ಇರಬೇಕು. ಈ ರೀತಿಯ ಕಲ್ಪನೆಯೊಂದಿಗೆ ನಮ್ಮ ಓರಾ ಇನ್ನೂ ಹೆಚ್ಚು ಹೆಚ್ಚು ವಿಶಾಲವಾಗುತ್ತಾ ಹೋಗುತ್ತಿದೆ. ಸರಿಸುಮಾರು 5 ರಿಂದ 10 ಫೀಟ್ ವಿಶಾಲವಾಗುತ್ತಾ ಹೋಗಿದೆ ಎಂಬ ಕಲ್ಪನೆಯನ್ನು ನಿರಂತರವಾಗಿ ಮಾಡುತ್ತಿರಬೇಕು. ನಮ್ಮ ದಿನನಿತ್ಯದ ಕರ್ಮಗಳನ್ನು ಮಾಡುತ್ತಾ ನಾವು ಕರ್ಮಯೋಗಿ ಸ್ಥಿತಿಯಲ್ಲಿ ಇರುವುದನ್ನು ಅಭ್ಯಾಸ ಮಾಡುತ್ತಿದ್ದರೆ ನಕಾರಾತ್ಮಕ ಪ್ರಭಾವದಿಂದ ನಾವು ದೂರ ಉಳಿದುಕೊಳ್ಳುತ್ತೇವೆ ಹಾಗೂ ಸಕಾರಾತ್ಮಕತೆಯು ನಮ್ಮ ಜೀವನದ ಒಂದು ಭಾಗವಾಗಿ ಬಿಡುತ್ತದೆ. ಇದರೊಂದಿಗೆ ಪರಮ ಶಾಂತಿಯ ವೈಬ್ರೇಷನನ್ನು ಹರಡುತ್ತಿದ್ದರೆ ನಕಾರಾತ್ಮಕತೆಯು ಕಾಣೆಯಾಗಿ ಪರಂ ಶಾಂತಿ ನಮ್ಮ ಸುತ್ತಲೂ ಹರಡಿಕೊಳ್ಳುತ್ತದೆ. ನಮ್ಮ ವೇದ ಪುರಾಣ ಶಾಸ್ತ್ರಗಳಲ್ಲಿಯೂ ಸಹ ಓರಾ ಅಥವಾ ಆಭಾಮಂಡಲದ ಬಗ್ಗೆ ಉಲ್ಲೇಖ ಸಿಗುತ್ತದೆ. ವೇದಗಳಲ್ಲಿ ತೇಜಸ್ ಅಥವಾ ದಿವ್ಯ ಪ್ರಕಾಶ ಎನ್ನುವಂತಹ ಶಬ್ದದ ಬಳಕೆಯಾಗಿದೆ. ಉಪನಿಷತ್ನಲ್ಲಿ ಪ್ರಖರ ಜ್ಯೋತಿ, ದಿವ್ಯ ಪ್ರಕಾಶ, ಜ್ಯೋತಿರ್ಮಯ ಎಂಬ ಶಬ್ದ ಬಳಕೆಗೆ ಬಂದಿದೆ. ಭಾಗವತ ಪುರಾಣದಲ್ಲಿಯೂ ದೇವತೆಗಳ ಸುತ್ತಮುತ್ತಲಿನ ಆಭಾಮಂಡಲದ ಬಗ್ಗೆ ವಿವರಣೆ ಸಿಗುತ್ತದೆ. ಪತಂಜಲಿ ಯೋಗಸೂತ್ರದಲ್ಲಿ ನಮ್ಮ ಸೂಕ್ಷ್ಮ ಶರೀರದ ಒಳಗೆ ಒಂದು ಶಕ್ತಿ ಕೇಂದ್ರವಿದೆ ಎಂದು ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ಅಲ್ಲಿ ತಿಳಿಸಿಕೊಡಲಾಗಿದೆ. ಶಿವ ಸಂಹಿತೆಯಲ್ಲಿ ಓರಾವನ್ನು ಪ್ರಾಣರೂಪ ಎಂದು ವಿವರಿಸಲಾಗಿದೆ. ಇಂದು ವಿಜ್ಞಾನವು ತನ್ನ ಸಾಧನಗಳ ಮೂಲಕ ಆಭಾಮಂಡಲದ ಚಿತ್ರವನ್ನು ತೆಗೆದು ನಮಗೆ ತೋರಿಸುತ್ತಿದೆ ಹಾಗೂ ಅದನ್ನು ಅಳೆದು ತಿಳಿಸುತ್ತಿದೆ. ವಿಜ್ಞಾನಿಗಳು ಆಭಾಮಂಡಲ ಹೇಗೆ ರೂಪ ತಳೆಯುತ್ತದೆ
ಎನ್ನುವುದರ ಬಗ್ಗೆ ಬಹಳಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ. ಓರಾ ಶಕ್ತಿಶಾಲಿ ಆದಾಗ ಅದು ನಮ್ಮನ್ನು ಹೊರಗಿನಿಂದ ರಕ್ಷಣೆ ಮಾಡುತ್ತದೆ ಹಾಗೂ ನಮ್ಮ ಸೂಕ್ಷ್ಮ ಶರೀರವನ್ನು ಚಾರ್ಜ್ ಮಾಡಿ ನಿಧಾನವಾಗಿ ನಮ್ಮ ಭೌತಿಕ ಶರೀರವನ್ನು ಸಹ ಪರಿವರ್ತನೆ ಮಾಡುತ್ತದೆ. ನಮ್ಮ ಓರಾ ಯಾವ ರೀತಿ ಇರುತ್ತದೆಯೋ ಅದೇ ರೀತಿಯ ಎಲಿಮೆಂಟ್ಗಳನ್ನು ಹೊರಗಿನ ವಾತಾವರಣದಿಂದ ಅಬ್ಸಾರ್ಬ್ ಮಾಡಿಕೊಳ್ಳುತ್ತದೆ. ಹೀಗಾಗಿ ನಾವು ಸದಾ ಸಕಾರಾತ್ಮಕವಾಗಿ ಧ್ಯಾನ ಸ್ಥಿತಿಯಲ್ಲಿ ಇರುವುದನ್ನು ಕಲಿಯಬೇಕು. ನೆಗೆಟಿವನ್ನು ಬಳಿಗೆ ಬರಲು ಬಿಡಬಾರದು. ಏಕೆಂದರೆ ನಾವು ನೆಗೆಟಿವ್ ಆದಾಗ ನಾವು ನೆಗೆಟಿವ್ ಎಲಿಮೆಂಟನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೇವೆ. ಹೀಗಾಗಿ ಸದಾ ಪಾಸಿಟಿವ್ ಆಗಿರಿ, ಕರ್ಮಯೋಗಿಗಳಾಗಿ ಧ್ಯಾನ ಸ್ಥಿತಿಯಲ್ಲಿ ಇರುವುದನ್ನು ಕಲಿಯಬೇಕಿದೆ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो